ಗೀತಾ ಮಹಾತ್ಮೆ. ಭಗವದ್ಗೀತೆಯ ಅರ್ಜುನ ವಿಷಾದ ಯೋಗದಲ್ಲಿ ಅರ್ಜುನನು ಕುರುಕ್ಷೇತ್ರದ ಮಹಾಭಾರತ ಯುದ್ಧಕ್ಕೆ ಮುಖಾಮುಖಿಯಾದ ಸಂದರ್ಭದಲ್ಲಿ ಭಗವಂತ ಶ್ರೀಕೃಷ್ಣನ ಹತ್ತಿರ ಹೀಗೆನ್ನುತ್ತಾನೆ: ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಯುದ್ಧರಂಗದಲ್ಲಿ ಧರ್ಮಕ್ಕಾಗಿ ಹೋರಾಡಲು ಸಿದ್ಧನಾಗಿದ್ದ ಅರ್ಜುನ ತನ್ನ ಬಂಧುಗಳು, ಗುರುಗಳು, ಸ್ನೇಹಿತರು ಎದುರಿಗೆ ನಿಂತಿರುವುದನ್ನು ಕಂಡಾಗ ಆತನ ಮನಸ್ಸು ಕದಡಲ್ಪಟ್ಟಿತು. ನನ್ನ ಅಂಗಾಂಗಗಳು ಶಿಥಿಲವಾಗುತ್ತಿವೆ, ಮುಖವು ಒಣಗುತ್ತಿದೆ, ನನ್ನ ಶರೀರದಲ್ಲಿ ನಡುಕ ಮತ್ತು ನನಗೆ ರೋಮಾಂಚನವಾಗುತ್ತಿದೆ. ಗಾಂಡೀವವು ಕೈಯಿಂದ ಜಾರುತ್ತಿದೆ, ದೇಹದ ಚರ್ಮ ಸುಡುತ್ತಿದೆ, ಸ್ಥಿರವಾಗಿ ನಿಲ್ಲುವುದಕ್ಕೂ ನನಗೆ ಆಗುತ್ತಿಲ್ಲ. ನನ್ನ ಮನಸ್ಸಿಗೆ ಭ್ರಮೆ ಆವರಿಸಿದೆ. ಈ ಸ್ಥಿತಿಯನ್ನು ನೋಡಿದರೆ ನಮಗೆ ಸ್ಪಷ್ಟವಾಗುತ್ತದೆ, ಮಾನವನ ಮನಸ್ಸು ಸಂಕಟದಿಂದ ಕಂಗೆಟ್ಟರೆ ದೇಹವು ಕುಸಿದು ಬಿಡುತ್ತದೆ. ಬಲಿಷ್ಠ ಯೋಧನಾದ ಅರ್ಜುನನೂ ಸಹ ಭಾವನಾತ್ಮಕ ಮೋಹದಿಂದ ಅಶಕ್ತನಾದನು. ಇಲ್ಲಿ ನಮಗೆ ದೊಡ್ಡ ಪಾಠವಿದೆ. ಜೀವನದಲ್ಲಿ ಸಂಕಷ್ಟ ಬಂದಾಗ ನಮ್ಮ ದೇಹ ಶಕ್ತಿ ಇಲ್ಲದಂತೆ ಆಗುವುದು ಸಹಜ. ಆದರೆ ಅದನ್ನು ಮೀರಿ ನಿಲ್ಲುವ ಶಕ್ತಿ ಮನಸ್ಸಿನ ದೃಢತೆಯಿಂದ ಬರುತ್ತದೆ. ಅರ್ಜುನನ ಕರುಣೆ ನಿಜವಾದ ಕರುಣೆಯಲ್ಲ, ಅದು ಬಂಧು ವ್ಯಾಮೋಹದಿಂದ ಹುಟ್ಟಿದ ದುರ್ಬಲತೆ, ಧರ್ಮವನ್ನು ಮರೆಮಾಡುವಂತಹ ಮೋಹ. ಆದರೆ ಈ ವಿಷಾದವೇ ನಮಗೆ ಗೀತೋಪದೇಶವನ್ನು ತಂದುಕೊಟ್ಟಿದೆ. ಸಂಕಷ್ಟವೇ ಜ್ಞಾನೋದಯದ ದ್ವಾರ. ನಮ್ಮ ಜೀವನದಲ್ಲಿಯೂ ಗೊಂದಲಗಳು, ಭಯ, ದುರ್ಬಲತೆಗಳು ಬಂದಾಗ ಅದು ದೌರ್ಬಲ್ಯದ ಸೂಚನೆಯಲ್ಲ, ಅದು ಜ್ಞಾನೋದಯಕ್ಕೆ ಆಹ್ವಾನ. ಭಾವನಾತ್ಮಕ ದುರ್ಬಲತೆಯನ್ನು ಬಿಟ್ಟು ಧರ್ಮಕ್ಕಾಗಿ ದೃಢವಾಗಿ ನಿಲ್ಲಬೇಕು. ಕೇವಲ ದೇಹಬಲ ಸಾಕಾಗುವುದಿಲ್ಲ, ಮನಸ್ಸಿನ ಶುದ್ಧತೆ ಮತ್ತು ಜ್ಞಾನವೇ ಶ್ರೇಷ್ಠ ಶಕ್ತಿ. ಸಂಕಷ್ಟವನ್ನು ಮೋಹವಿಲ್ಲದೆ ಎದುರಿಸಿದಾಗ ಮಾತ್ರ ನಿಜವಾದ ಜಯ ಸಿಗುತ್ತದೆ. ಅರ್ಜುನನ ವಿಷಾದದಿಂದಲೇ ಗೀತೋಪದೇಶ ಹುಟ್ಟಿತು. ಹೀಗಾಗಿ ಈ ಶ್ಲೋಕಗಳು ನಮಗೆ ಬೋಧಿಸುವುದೇನೆಂದರೆ, ಮೋಹದಿಂದ ಬಂದ ದೌರ್ಬಲ್ಯವನ್ನು ಜ್ಞಾನದಿಂದ ನಿವಾರಿಸಬೇಕು. ಧರ್ಮದ ಪರ ಹೋರಾಡುವುದು ನಿಜವಾದ ಬದುಕಿನ ಸಾರ್ಥಕತೆ. ಜೀವನದ ಭಯ ಗೊಂದಲಗಳನ್ನು ನಿವಾರಿಸುವ ದಿವ್ಯ ಮಾರ್ಗವೇ ಭಗವದ್ಗೀತೆ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.